ನಮ್ಮ ಜೊತೆಗೆ ಇದೀಗ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಶಾಮನೂರು ಶಿವಶಂಕರಪ್ಪನವರು ಮತ್ತು ತಮ್ಮ ಒಡನಾಟ ಹೇಗಿತ್ತು? ತುಂಬಾ ಹಿರಿಯರು ಆಶ್ವಾದ ಬೇಕಾದಾಗ ಕೇಳೋಕೋಸ್ಕರ ನಾನು ಬರ್ತಾ ಇದ್ದೆ. ಮತ್ತು ಮೊನ್ನೆ ನನ್ನ ಮಗನ ಮದುವೆಯಲ್ಲೂ ಕೂಡ ಬಂದು ಆಶೀರ್ವಾದ ಮಾಡಿ ನಮ್ಮ ತಂದೆಯವರು ಸ್ವಲ್ಪ ಹೊತ್ತು ಕೂತಿದ್ದು, ಮತ್ತೆ ನಮ್ಮ ತಂದೆಯವರ ಒಂದು ವೈಯಕ್ತಿಕವಾದಂತ ಒಂದು ಸಂಬಂಧಗಳಿರ್ಬೋದು, ತರ ಜಾತ್ಯತೀತವಾದಂತ ಒಂದು ಯಾವುದೇ ಒಂದು ಪಕ್ಷವನ್ನ ಮೀರಿ ಸಮಾಜಕ್ಕೋಸ್ಕರ ಶ್ರಮ ಪಟ್ಟಂತ ಒಬ್ಬ ಧೀಮಂತ ನಾಯಕನ ನಾವು ಕಳ್ಕೊಂಡಿದ್ದೀವಿ. ನಾವು ಸಮಾಜದ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವಾಗ್ಲೂ ನೇರ ನಿಷ್ಠುರವಾಗಿರ್ತಾ ಇದ್ರು. ಪ್ರಶ್ನೆನೇ ಇಲ್ಲ, ಹೇಳಿದ್ನಲ್ಲ ನಾನು. ಕೆಲವು ವಿಚಾರಗಳು ನಾವು ಅವರವರ ಒಪ್ಕೊಂಡಂತ ಸರ್ಕಾರಗಳು ಇದ್ರೂ ಕೂಡ, ಸರ್ಕಾರಕ್ಕೆ ಮುಜುಗರ ಆದ್ರೂ ಕೂಡ ನನ್ನ ಸಮಾಜಕ್ಕೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ಅವ್ರು ತೆಗೆದುಕೊಂಡಂತ ಮಹಾಸಭಾದ ನಿಲುವು ಏನಿದೆ, ಅದಕ್ಕೆಲ್ಲ ಯಾವತ್ತೂ ಕೂಡ ಎಲ್ಲಾ ಜಗದ್ಗುರುಗಳು ಕೂಡ ಅದಕ್ಕೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಮತ್ತೆ ಸರ್ವ ಸಮಾಜದ ಒಂದು ಯಾರೇ ಎಷ್ಟೊತ್ತಿಗೆ ಅವ್ರ ಮನೆಗೆ ಬಂದ್ರು ಕೂಡ ಆ ಒಂದು ಆತಿಥ್ಯ, ಆ ಒಂದು ಹಾರೈಕೆ ಸಿಗ್ತಾ ಇತ್ತು. ಮತ್ತೆ ಆ ಜಾಗಕ್ಕೆ ಮತ್ತೆ ಯಾರು ಕೂಡ ತುಂಬಲಾಗದ ಒಂದು ದೊಡ್ಡ ನಷ್ಟ ನಮ್ಮ ಸಮಾಜಕ್ಕೆ ಆಗಿದೆ. ಅವರು ಕಾಂಗ್ರೆಸ್ ನಲ್ಲಿ ಇದ್ರೂ ಸಹ ತಾವು ಬಿಜೆಪಿ ಅಭ್ಯರ್ಥಿ ಆಗುವಂತ ಸಂದರ್ಭದಲ್ಲಿ ತಾವೇ ಗೆಲ್ಬೇಕು ಅನ್ನೋ ಒಂದು ಮಾತುಗಳನ್ನು ಆಡಿದ್ದಂತ. ಅದೇ ಹಾಗೆ ಅಂತ ಹೇಳಿ ಅನ್ನೋಕ್ಕಿಂತ ಅವತ್ತು ಇದ್ದಕ್ಕಿದ್ದಂಗೆ ಪಾಪ ಅವರು ಕೂತಾಗ ಅವರು ಬಂದಂತ ಮಾತು ದೊಡ್ಡ ಒಂದು ಆಶೀರ್ವಾದ ಮಾತು. ಯಾಕಂದ್ರೆ ನನ್ನ ಇನ್ನೂ ಕೂಡ ಅಭ್ಯರ್ಥಿ ಘೋಷಣೆ ಮಾಡಿದ್ದಿಲ್ಲ, ಆದ್ರೆ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಹಾರೈಸಿ ಅಂತೇಳಿ ಅವರು ಹೇಳಿದಂತ ಮಾತು ನನ್ನ ಜೀವನದಲ್ಲಿ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಆಶೀರ್ವಾದನ ಅವರು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನನ್ನ ಮಗನಿಗೂ ಕೂಡ ಮೊನ್ನೆ ಮದುವೆಗೆ ಬಂದು ಹಾರೈಸಿ ಹೋಗಿದ್ದಾರೆ. ಈ ರೀತಿ ನಮ್ಮ ತಂದೆಯವರ ಒಂದು ಇಬ್ಬರ ಒಂದು ಸ್ನೇಹ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಬಂದಿದೆ. ಇದಿಷ್ಟು ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಮಾತುಗಳು. ಶಾಮನೂರು ಶಿವಶಂಕರಪ್ಪನವರು ಅಜಾತ ಶತ್ರುವಾಗಿದ್ರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.